ಊಟಿಗೆ ಬಂದಮೇಲೆ ಈಗರ್ ಡೇರ್ ಅಡ್ವೆಂಚರ್ಸಿಗೆ ಬರಲಿಲ್ಲ ಅಂದರೆ ಹೇಗಿರುತ್ತೆ ಅಲ್ವಾ. ಕಾರಣ ಯಾಕೆ ಅಂತಂದರೆ ನೋಡ್ಕೊಂಬಿಡಿ ಒಂದ್ಸತಿ ಹೆಂಗಿದೆ ವ್ಯೂ. ಇಲ್ಲಿ ಎಲ್ಲ ಬೆಂಕಿ ಪಟ್ಟದ ಥರ ಕಾಣಿಸ್ತಾ ಇದೆ ಮನೆಗಳು. ಪಾರ್ಕಿಂಗ್ ಲಾಟ್ ಕಡೆ ನೋಡಿದ್ರೇನು ಅಷ್ಟೇ ಎಲ್ಲ ಕಡೆ ಸಕ್ಕದಾಗಿದೆ. ಜಿಪ್ಲೈನ್ ಏನು ಎದುರುಗಡೆ ನೋಡ್ತಾ ಇದ್ದೀರಾ, ಜಿಪ್ಲೈನ್ ಇದೆ. ಕ್ವಿಕ್ ಜಂಪು. ಓಹೋ, ಎಷ್ಟೋ ಜನ ಕಾಯ್ತಾ ಇದ್ದಾರೆ ಆರಕ್ಕೆ. ಸನ್ಸೆಟ್ ವ್ಯೂ ಕ್ಯಾಂಪ್ ಆಫ್ ಈಗಲ್ ಡೇರ್ ಊಟಿ. ಸೂಪರ್. ನೋಡೋಣ ಏನೇನಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ಏನೇನಿದೆ ಅಂತ. ಕಿಡ್ಸ್ ಕಾಂಬೋ, ಕಿಡ್ಸ್ ಫನ್, ಟು ಬಿ ಕಾಂಬೋ, ಆಸಮ್ ಎಕ್ಸ್ಪೀರಿಯನ್ಸಸ್, ಎಕ್ಸ್ಟ್ರೀಮ್ ಕಾಂಬೋ, ಅಡ್ವೆಂಚರ್ ಕಾಂಬೋ, ಸೂಪರ್ ಸೇವರ್ ಕಾಂಬೋ, ಅಲ್ಟಿಮೇಟ್ ಕಾಂಬೋ. ಪ್ರೈಸಸ್ಗಳು 500 ಸ್ಟಾರ್ಟ್, ಜೂನಿಯರ್ ಕಿಡ್ಸಿಂದ ಹಿಡಿದು. ಜಿಪ್ಲೈನ್ ಕಾಂಬೋ 1000 ರೂಪೀಸು. ಜಿಪ್ಲೈನು, ಸ್ಕೈ ಬ್ರಿಡ್ಜು, ವಾಲ್ ಕ್ಲೈಂಬಿಂಗು. ವೆಯ್ಟ್ ಲಿಮಿಟ್ 95 kg ಇರಬೇಕು, ಒಳಗಡೆ ಇರಬೇಕು ಒಬ್ಬರು. ಅಂದರೆ ಇಬ್ಬರಿಗೆ 1000 ರೂಪಾಯಿ ಜಿಪ್ಲೈನಲ್ಲಿ ಹೋಗ್ಬೇಕಂದ್ರೆ. ಜಿಪ್ಲೈನು 2B ಸ್ಕೈ ಬ್ರಿಡ್ಜು 1200 ಕಾಂಬೋ. ಅಂದರೆ ಇಬ್ಬರಿಗೆ ಅಂತ ಕಾಣುತ್ತೆ. ಒಬ್ರಿಗೆ ಕಾಂಬೋ ಅಂದರೆ ಒಬ್ರಿಗೆ. ಓ ಸಾರಿ. ಈ ಕಡೆ ಹಾರ್ಸ್ ರೈಡಿಂಗ್ ಬೇರೆ ಇದೆ. ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ. ಟೀ ಫ್ಯಾಕ್ಟ್ರಿ, ಚಾಕ್ಲೇಟ್ ಫ್ಯಾಕ್ಟ್ರಿ. ಕೆಲವರೆಲ್ಲ ಬಸ್ ಮಾಡ್ಕೊಂಡ್ಬಂದಿದ್ದಾರೆ. ನಮಸ್ಕಾರ ಎಲ್ರಿಗೂ. ಇವತ್ತು ರೋಸ್ ಗಾರ್ಡನ್ ನೋಡುವಂಥ ಸಮಯ. ಊಟಿಲಿರುವಂಥ ರೋಸ್ ಗಾರ್ಡನ್. ಪಾರ್ಕಿಂಗಿಗೆ ಕಾರಲ್ಲಿ ನೀವು ಬಂದರೆ 100 ರೂಪಾಯಿ ತಗೋತಾರೆ ನೋಡಿ. ಪಾರ್ಕಿಂಗ್ ವ್ಯವಸ್ಥೆ ಅಂತ ಇಷ್ಟು ಚಿಕ್ಕದು ಮಾಡಿದ್ದಾರೆ. ಅದು ಬಿಟ್ಟರೆ ಹಿಂದೇನೂ ಜಾಗ ಇದೆ. ಅದು ಬಿಟ್ಟರೆ ಎಂಟ್ರೆನ್ಸ್ ಈ ರೀತಿ ಇದೆ, ಗೌರ್ನಮೆಂಟ್ ರೋಸ್ ಗಾರ್ಡನ್ ಅಂತ. ಆ ಕಡೆ ವ್ಯೂ ನೋಡಿ, ಸಕ್ಕತ್ತಾಗಿದೆ. ಇಲ್ಲಿ ಟಿಕೆಟ್ ತೊಗೋಬೇಕು. ಅಡಲ್ಟ್ ಎಂಟ್ರೆನ್ಸ್ ಫೀಸ್ 75, ಚಿಲ್ಡ್ರನ್ 40 ರೂಪೀಸು. ಪಾರ್ಕಿಂಗ್ ಸಪ್ರೇಟು, ಇದು ಸಪ್ರೇಟು ಟಿಕೆಟ್ ಎಂಟ್ರಿಗೆ. ಸೊ ಬನ್ನಿ ಈಗ ಟಿಕೆಟ್ ತೊಗೊಳ್ಳೋಣ. ಟಿಕೆಟ್ ತೊಗೊಂಡು ರೋಸ್ ಗಾರ್ಡನ್ ಹೇಗಿದೆ ಅಂತ ನೋಡೋಣ. ಇಲ್ಲ, ವರ್ಲ್ಡ್ ಫೆಡರೇಷನ್ ಆಫ್ ರೋಸ್ ಸೊಸೈಟೀಸ್ ಅವಾರ್ಡ್ ಆಫ್ ಗಾರ್ಡನ್ ಎಕ್ಸಲೆನ್ಸ್, ಒಸಾಕಾ, ಜಪಾನ್ 2006. Lessons learned, it would end the both of us. There's
ಒಳ್ಳೆ ಕ್ಯಾಮ್ರಾ ತಂದಿಲ್ಲ ಅಂತಂದರೆ ಇಲ್ಲಿ ರೆಡಿ ಫೋಟೋ ಅಂತ ಇವರೇ ಕೊಡ್ತಾರೆ ನೋಡಿ. ಅಲ್ಲಿ ಇಲ್ಲೇ ಪ್ರಿಂಟ್ ಹಾಕಿ ಕೊಡ್ತಾರೆ ಈ ರೀತಿ ಫೋಟೋಸ್ ಎಲ್ಲ ತೆಗೆದು ಎಸ್ ಎ ಮೆಮೊರಿ ಅಂತ ನೀವು ತೊಗೊಂಡೋಗ್ಬೋದು. ಆ ಕಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ಅಲ್ಲಿ ಪೈನ್ ಟ್ರೀಸ್ಗಳಿರೋ ಥರ ಕಾಣ್ತದೆ, ಸಕ್ಕತ್ತಾಗಿದೆ. ಕೋಲ್ಡ್ ವೆದರು, ಸಖತ್ ವ್ಯೂ. ರೋಸ್ ಗಾರ್ಡನ್ ಅಂತಾರೆ, ಅಷ್ಟಾಗಿ ರೋಸಸ್ಸೇ ಇಲ್ಲ, ಸಮ್ಮರ್ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಅಲ್ಲೊಂದು ಯಾವುದೋ ಸಕ್ಕತ್ತಾಗಿರೋ ಹೋಟೆಲಿರ್ಬೇಕಂತ ಕಾಣಿಸುತ್ತೆ, ಸೂಪರಾಗಿದೆ. ಫೋಟೋಸ್ಗೆ ರೀಲ್ಸ್ಗೆ ಮಾಡೋದಕ್ಕೆ ಸರಿ, ಅಂಥ ಎಕ್ಸೈಟ್ಮೆಂಟು ಜೆಂಟ್ಸ್ಗೆ ಆಗುತ್ತೆ, ಇಷ್ಟ ಆಗುತ್ತೆ, ಗಂಡಸ್ರಿಗೆ ಅಂತ ಹೇಳೋಕ್ಕಾಗಲ್ಲ. ಹುಡುಗಿರಿಗೆ ಇಷ್ಟ ಆಗ್ಬೋದು ಲೊಕೇಶನ್ನು. ಸುಮಾರು ಕೆಲಸಗಳು ಆಗಬೇಕಿನ್ನು. ಕಾರಣ ಯಾಕೆ ಅಂತಂದರೆ ನೋಡಿ ಅಲ್ಲೇನೋ ಮಾರ್ಕ್ ಮಾಡಿದ್ದಾರೆ ಡಿಸೈನ್ ಮಾಡೋದಕ್ಕೆ ಅಂತ, ಅಲ್ಲೇನೂ ಆಗಿಲ್ಲ. ಪ್ರಾಬ್ಲಿ ಆ ಸ್ಟೈಲಲ್ಲಿ ಫ್ಲವರ್ಸ್ ಹಾಕ್ತಾರೆ ಅಂತ ಕಾಣುತ್ತೆ. ಪ್ರತಿಯೊಂದು ಫ್ಲವರ್ಗೂ ಏನೋ ಹೆಸರು ಬೇರೆ ಇಟ್ಟಿದ್ದಾರೆ. ಡ್ರೀಮಿಂಗ್, ಜೆನಿಫರ್ ಪೆಟಿ ಹಿನ್ವಾಲ್ಡ್, ಲಿವರ್ಪೂಲ್ ರಿಮೆಂಬರ್, ತನಾಗ್ರಾ, ಗ್ಯಾಲೆಟಿ. ಇದೆಲ್ಲ ಬ್ರಿಟಿಷ್ ಕಾಲದಲ್ಲಿ ಅಲ್ಲಿದ್ದವರ ಸ್ಮಾರಕವಾಗಿ ಅಥವಾ ಅವರ ಒಂದು ಹೆಸರುಗಳನ್ನ ಇಟ್ಟಿದ್ದಾರೆ ಅಂತ ಕಾಣುತ್ತೆ. ಯಾಕಂದರೆ ಬ್ರಿಟಿಷರ ರೂಲು ಇತ್ತಲ್ಲ, ಆ ಕಾರಣದಿಂದ ತುಂಬ ಹಿಂದೆ ಎಷ್ಟೋ ಬಿಲ್ಡಿಂಗ್ಸ್ಗಳು ಇದ್ದಾವೆ ಅವ್ರ ಹೆಸರಲ್ಲೇ. ಏನೂ ಮಾಡೋಕ್ಕಾಗಲ್ಲ, ಬ್ರಿಟಿಷವ್ರು ಎಲ್ಲ ಕಡೆ ಇವತ್ತಿನ ದಿನ ಅವ್ರ ಕಂಟ್ರಿ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಲಂಡನ್ ಯುಕೆನೆಲ್ಲ ಏನಾಗ್ತಿದೆ ಅಂತ ನಿಮಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂತಂದರೆ ಸರ್ಚ್ ಮಾಡಿ ನೋಡಿ ವಾಟ್ಸ್ ಹ್ಯಾಪನಿಂಗ್ ಇನ್ ಲಂಡನ್ ಅಂತ ಗೂಗಲಲ್ಲಿ. ವಾಟ್ಸ್ ದಿ ಲಂಡನ್ ಕ್ರೈಸಿಸ್ ಅಂತ ಗೊತ್ತಾಗತ್ತೆ ನಿಮಗೆ. ಸ್ವಲ್ಪ ದಿನ ಅವ್ರನ್ನೇ ಓಡಿಸ್ತಾರೆ. ಅವ್ರಂಗೆ ಎಲ್ಲ ಎಷ್ಟೋ ಕಂಟ್ರಿಗಳನ್ನ ಅಕ್ವೈರ್ ಮಾಡಿಕೊಂಡು ಲೂಟಿ ಮಾಡಿದ್ರು. ಕರ್ಮ ಇಸ್ ರಿಟರ್ನಿಂಗ್ ಬ್ಯಾಕ್. ಅವ್ರು ಮುಳುಗೋ ಸಮಯ ಬರುತ್ತೆ. ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮಾಡಿದೋಣ ಮರ ಆ ರೀತಿ. ಇದೊಂದೇನೋ ನೀಲಮದ ಮಂಟಪದಲ್ಲಿ ಕೂತ್ಕೊಂಡು ರೆಸ್ಟ್ ತೊಗೊಂಡು ಸ್ವಲ್ಪ ಇದ್ರ ಹಿಸ್ಟ್ರಿ ಬಗ್ಗೆ ಹೇಳಬೇಕಂದ್ರೆ, ಇನಿಷಿಯಲಿ ಇದು ಎಸ್ಟಾಬ್ಲಿಷ್ ಆಗಿದ್ದು 1995ನಲ್ಲಿ. ಅಂದರೆ ಸೆಟಪ್ ಮಾಡಿದ್ದು 1919ರಲ್ಲಿ. 20,000 ಥರ ರೋಸಸ್ ಇದೆಯಂತೆ, ರೋಸ್ ಪ್ಲ್ಯಾಂಟ್ಗಳು 20,000 ಥರ. 2006ರಲ್ಲಿ ಇದಕ್ಕೆ ದ ವರ್ಲ್ಡ್ ಫೆಡರೇಷನ್ ಆಫ್ ರೋಸ್ ಸೊಸೈಟಿ ಅನ್ನೋದ್ರಿಂದ ಗಾರ್ಡನ್ ಆಫ್ ಎಕ್ಸಲೆನ್ಸ್ ಅವಾರ್ಡ್ ಕೊಟ್ಟಿದ್ದಾರೆ. ಅಲ್ಲೂ ಇತ್ತು, ನೀವು ಬೋರ್ಡ್ ನೋಡಿದ್ರಿ ಅಂತ ಕಾಣುತ್ತೆ. ಸೊ ಇಷ್ಟು ಇದು ಇಲ್ಲಿ ಅಕ್ಕಪಕ್ಕ ಸುಮಾರು ಹೋಟೆಲ್ ರೆಸ್ಟೋರೆಂಟ್ಸ್ಗಳಿದ್ದಾವೆ. ಉಳ್ಕೊಳ್ಬೇಕಂದ್ರೆ ನಿಮಗೆ ನೋಡಿ, ಇಲ್ಲಿ ನಾನು ಕೂತಿರೋ ಜಾಗದಿಂದನೇ ಎದುರುಗಡೆ ಸುಮಾರು ಹೋಟೆಲ್ಗಳು ಕಾಣಿಸ್ತಾ ಇದೆ. ರೋಸ್ ಪಾರ್ಕ್ ರೆಸಿಡೆನ್ಸಿ ಅಂತೆ, ಆಲ್ ವುಡ್ಲ್ಯಾಂಡ್ಸ್ ರೆಸಿಡೆನ್ಸಿ. ಸೊ ಇದೆಲ್ಲ ಟಾಪ್ ವ್ಯೂನೂ ಚೆನ್ನಾಗಿರುತ್ತೆ. ಇಲ್ಲೂ ರೂಮ್ಸ್ಗಳು ತೊಗೊಳಾಗಿದ್ರೆ ಆನ್ಲೈನಲ್ಲಿ ಬುಕ್ ಮಾಡಿ ತೊಗೋಬೋದು. ಇಲ್ಲ ಅಂತಂದರೆ ನೋಡಿ ಅಲ್ಲೂ ಸುಮಾರು ಇಲ್ಲ TNAU, ಅದು ಗೌರ್ನಮೆಂಟ್ ಬಿಲ್ಡಿಂಗ್ ಅಂತ ಕಾಣುತ್ತೆ. ಯಾಕಂದರೆ TNAU ಅಂದರೆ ತಮಿಳ್ನಾಡು ಅಗ್ರಿಕಲ್ಚರ್ ಪ್ರಾಬ್ಲಿ ಯೂನಿಟ್ ಅವ್ರ ಏನಾರು ಇರುತ್ತೆ. ಸೊ ಅದೆಲ್ಲ ಗೌರ್ನಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಸೇರಿ ಅಂತ ಕಾಣುತ್ತೆ. ಬಟ್ ಅಲ್ಲೆಲ್ಲ ಹೋಟೆಲ್ಸ್ಗಳಿದ್ದಾವೆ ನೋಡಿ, ಎಷ್ಟು ಚೆನ್ನಾಗಿದೆ. ವಾವ್, ಇದು ತಿಳ್ಕೊಳ್ಳೇಬೇಕು. ದ ಲ್ಯಾಂಗ್ವೇಜ್ ಆಫ್ ರೋಸಸ್ ಅಂತೆ, ತುಂಬ ಚೆನ್ನಾಗಿದೆ. ನನಗೆ ಗೊತ್ತಿಲ್ಲ. ರೋಸ್ ಲೀವ್ಸ್ ಸಿಂಬಲೈಸಸ್ ಹೋಪ್, ರೋಸ್ ಬಡ್ಸ್ ಡಿನೋಟ್ ಯೂತ್ ಆ್ಯಂಡ್ ಬ್ಯೂಟಿ. ವಿಶೇಷವಾಗಿ ನೋಡಿ, ಅಕ್ಸೆಪ್ಟೆಡ್ ವಿತ್ ದ ರೈಟ್ ಹ್ಯಾಂಡ್. ಯಾರು ರೋಸ್ ಕೊಟ್ಟಾಗ ಅಕ್ಸೆಪ್ಟೆಡ್ ವಿತ್ ದ ರೈಟ್ ಹ್ಯಾಂಡ್ ಮೀನ್ಸ್ ಅಗ್ರಿಮೆಂಟ್ ಅಫರ್ಮೇಟಿವ್. ಅಕ್ಸೆಪ್ಟೆಡ್ ವಿತ್ ಲೆಫ್ಟ್ ಹ್ಯಾಂಡ್ ಅಂದರೆ ಡಿಸಗ್ರಿಮೆಂಟ್ ನೆಗೆಟಿವ್ ಅಂತೆ. ವಾರ್ನ್ ಓವರ್ ಹಾರ್ಟ್, ಇಟ್ಸ್ ಎ ಲವ್, ಸಿಂಬಲ್ ಆಫ್ ಲವ್. ವಾರ್ನ್ ಇನ್ ಹೇರ್, ಕಾಷನ್. Worn in cleavage, friendship and remembrance. Rose, single rose stand, simplicity. Full bloom means I love you or I love you still. A bouquet of roses is in full bloom, expression of gratitude. Two roses together on a single stem, engagement and upcoming marriage ante. Andre antavru aa tara roses kodಬೇಕಾ. So roses were and continue to be the perfect gift to convey your emotions. The idea of flower conveying different meaning
originated in Persian harems in the 15th century and was brought to Europe in 18th century. During the 19th century, Victorian period, this floral code became very popular and people who send messages in bouquet to each other. Okay, European. ಆಯ್ತಪ್ಪ, ಒಳ್ಳೆಯದಲ್ಲಿ. Way to first terrace. ಸೊ ಇಲ್ಲಿಗೆ ನಮ್ಮ ರೋಸ್ ಗಾರ್ಡನ್ ವಾಕಿಂಗ್ ಏನೇನಿದೆ ಅದೆಲ್ಲ ಮುಗೀತಾ ಇದೆ. ಅಂಥ ಎಕ್ಸೈಟ್ಮೆಂಟ್ ಪ್ಲೇಸ್ ಅಲ್ಲ ಅಂತ ನನಗನ್ನಿಸ್ತು. ಹುಡುಗರಿಗೆ ಭಾಳ ಇಷ್ಟ ಆಗ್ಬೋದು, ಕಾರಣ ಯಾಕೆಂದರೆ ರೋಸಸ್ ಕಾರಣದಿಂದ. ಫೋಟೋಸ್ ತೊಗೊಳೋರ್ಗಂತೂ, ಈ ಫೋಟೋ ಹುಚ್ಚಿರೋರ್ಗಂತೂ ತುಂಬ ಇಷ್ಟ ಆಗ್ಬೋದು. ರೋಸ್ ಗಾರ್ಡನ್ ಎಂಟ್ರೆನ್ಸ್ ಪಕ್ಕದಲ್ಲಿ ನಿಮಗೆ ಇಲ್ಲಿ ಸ್ಟೋರ್ಸ್ಗಳಿದೆ. ಸ್ಪೈಸಸ್ಸು, ಎಸೆನ್ಷಿಯಲ್ ಆಯಿಲ್ಸು ಏನಾದ್ರು ತೊಗೊಳಾಗಿದ್ರೆ, ಇಲ್ಲೇನೋ ಒಂದು ಚಾಕ್ಲೇಟ್ಸ್ದು ಎಲ್ಲ ನೀಲಗಿರಿ ತೈಲ ಎಲ್ಲ ಮಾಡ್ತಾರಲ್ಲ. ಟಾಯ್ಲೆಟ್ ವ್ಯವಸ್ಥೆ ಆ ಕಡೆ ಮಾಡಿದ್ದಾರೆ, ಜೆಂಟ್ಸ್ಗೆ ಲೇಡೀಸ್ಗೆ ಅಂತ. ಈ ಕಡೆ ಕೆಲವು ರೆಸಾರ್ಟ್ಸ್ಗಳಿಗೆ ಹೋಗುತ್ತೆ ಅಂತ ಕಾಣುತ್ತೆ, ಯಾಕಂದರೆ ಎಷ್ಟೋ ಕಾರ್ಗಳು ಹೋಗ್ತಾ ಇದೆ. ಸೊ ಜನ ಬರ್ತಾ ಇದ್ದಾರೆ, ಸುಮಾರು ಜನ ಬರ್ತಾ ಇದ್ದಾರೆ ರೋಸ್ ಗಾರ್ಡನ್, ಗೌರ್ಮೆಂಟ್ ರೋಸ್ ಗಾರ್ಡನ್ ನೋಡ್ಬೇಕಂತ. ಕರ್ನಾಟಕದ ಯಾವುದೋ ಗಾಡಿ ಬಂತು, K04. ಓಕೆ, ಅದು ಆದರೆ ನೀವು ಲೇಟಾಗಿ ಬಂದರೆ ಪಾರ್ಕಿಂಗಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವೇನಾದ್ರು ಕಾರಲ್ಲಿ ಬಂದರೆ ಪಾರ್ಕಿಂಗ್ ಅಂತೂ ತುಂಬಾ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಬರಬೇಕು ನೀವು. ಹೇಗೆ ಅಂದರೆ 10 ಗಂಟೆ ಹಂಗೆ ಬಂದರೆ ಒಳ್ಳೆಯದು. ನೀವೇನಾದ್ರು ಮಧ್ಯಾಹ್ನಕ್ಕೆ ಬರ್ತೀರಿ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಪಾರ್ಕಿಂಗಿಗೆ. ಸೊ ಇಲ್ಲಿಗೆ ನಮ್ಮ ರೋಸ್ ಗಾರ್ಡನ್ ವಾಕಿಂಗ್ ಎಪಿಸೋಡ್ ಮುಗೀತಾ ಇದೆ. ಮುಂದಿನ ಎಪಿಸೋಡಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ ಬಾಬಾಯ್, ಟೇಕ್ ಕೇರ್.